Sir, honestly, I have a lot of respect for Darshan sir. I mean, ಅವರಲ್ಲಿ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅನ್ ಆ್ಯಕ್ಟರ್. ಐವ್ ಸೀನ್ ಹಿಮ್ ಆನ್ ಸ್ಕ್ರೀನ್. ಅವ್ರ ಪ್ರೆಸೆನ್ಸ್ ಆಗಿರ್ಬೋದು, ಇಟ್ಸ್ ಜಸ್ಟ್ ಫ್ಯಾಬ್ಯುಲಸ್. ತುಂಬಾ ಅನ್ಫಾರ್ಚುನೇಟ್ ಸರ್ ಈ ಥರ ಆಗಿರೋದು. ಆ್ಯಂಡ್ ಐ ಹೋಪ್ ಅವರು ಹೊರಗೆ ಬರಲಿ ಆದಷ್ಟು ಬೇಗ ಅಂತ ಕೇಳ್ಕೊತೀನಿ ಅಷ್ಟೇ. ಜೊತೆ ಆ್ಯಕ್ಟ್ ಮಾಡಿದ್ದಾರೆ? ಇಲ್ಲ ಸರ್, ನಾವು ಜೊತೆಲಿ ಆ್ಯಕ್ಟ್ ಮಾಡಿಲ್ಲ. ಬಟ್ ನಾವು ದುಬೈಯಲ್ಲಿ ಒಂದು ಶೋ ಮಾಡಿದ್ವಿ. ಆ ಶೋ ಅಲ್ಲಿ ತುಂಬಾ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಆ್ಯಕ್ಟ್ ಮಾಡಬೇಕಾಗಿತ್ತು, ಬಟ್ ಸಮ್ಹೌ ಡಿಡ್ಂಟ್ ಹ್ಯಾಪನ್. ಮೋಸ್ಟ್ಲಿ ಇನ್ ಫ್ಯೂಚರ್ ಆಗಲಿ ಅಂತ ಇಷ್ಟಪಡ್ತೀನಿ ಸರ್. ರೊಮ್ಯಾಂಟಿಕ್ ಸಿನಿಮಾ ಮುಖಾಂತರ ರೊಮ್ಯಾನ್ಸ್ ಮಾಡಿಕೊಂಡೇ ತೆರೆ ಮೇಲೆ ಬಂದು ಮತ್ತು ಅದಾದಮೇಲೆ ಒಳ್ಳೆ ಗೆಳೆಯನಾಗಿ ಒಂದು ಹೆಸರು ಮಾಡಿದಂಥ ಉಗ್ರ ಮುಖಾಂತರ ಹೆಸರು ಮಾಡಿದಂಥ ತಿಲಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ, ನಮ್ಮ ತೆರೆ ಮೇಲೆ ನೋಡಿ ತುಂಬ ದಿನ ಆಯಿತು. ಬಟ್ ನೀವು ಪ್ರಾಜೆಕ್ಟ್ ಮಾಡ್ತಾ ಇರ್ಬೋದು, ಬಟ್ ತೆರೆ ಮೇಲೆ ಕಾಣಿಸ್ಕೊಂಡು ತುಂಬ ದಿನ ಆಯಿತು. ಈಗ ರಂಗಿತರಂಗ ಜೋನರಲ್ಲೇ ವರ್ಣತರಂಗ ಅಂತ ಒಂದು ಬರ್ತಾ ಇದೆ. ಸೊ ಇದು ಯಾವ ಥರ ಕತೆ ಸರ್? ಸರ್, ವರ್ಣತರಂಗ ಬಂದು ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್ ಬೇಸಿಕ್ಲಿ. ನಾನು ಏನಕ್ಕೆ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ತೀನಿ ಅಂದರೆ, ಆ ಕತೆ ಬಗ್ಗೆ ತುಂಬ ಎಲಾಬ್ರೇಟ್ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್. ಮುಖ್ಯವಾಗಿ ನಾನು ಇದರಲ್ಲಿ ಐ ಆಮ್ ಪ್ಲೇಯಿಂಗ್ ಎನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ವೇದಿಕೆ ಮೇಲೆ. ಒಂದು ವಿಭಿನ್ನವಾದಂಥ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ವಿಭಿನ್ನ ಅಂತ ಕೇಳಿದಾಗ, ಇಟ್ಸ್ ನ್ಯೂ ಟೀಮ್, ನ್ಯೂ ಡೈರೆಕ್ಟರ್, ಒಂದು ಹೊಸ ಥಾಟ್ ಪ್ರೊಸೆಸ್ ಇರುವಂಥ ಒಂದು ಸಿನಿಮಾ. ಸೊ ನೀವೆಲ್ಲ ನವಂಬರ್ ಫಸ್ಟ್ ವೀಕ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಐ ಆಮ್ ಲುಕಿಂಗ್ ಫಾರ್ ದ ಫೀಡ್ಬ್ಯಾಕ್. ಸರ್, ಈ ಥರದ್ದು ಕ್ಯಾರೆಕ್ಟರ್ನ ಮುಂಚೆ ಮಾಡಿದ್ರಾ ನಿಮ್ಮ ಸಿನಿಮಾ, ನಿಮ್ಮ ಕೆರಿಯರಲ್ಲಿ? ಸರ್, ಪ್ರತಿಯೊಂದು ಸಿನಿಮಾಲ್ಲೂ ಮಾಡಿದ್ದೀನಿ. ಅಫ್ಕೋರ್ಸ್ ನನಗೆ ಸಸ್ಪೆನ್ಸ್ ಇರುತ್ತೆ. ಐ ಪ್ಲೇಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಲ್ಸೋ. ಬಟ್ ಎಲ್ಲೋ ಒಂದು ಕಡೆ ಹೇಳ್ತೀವಲ್ಲ ಸರ್, ಪ್ರತಿಯೊಂದು ಕೇಸು ಒಂದೇ ಆಗಲ್ಲ, ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಇದಕ್ಕೂ ಅಷ್ಟೇ ತೀರ್ಥೇಶ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ರೈಟಿಂಗ್ ಇದೆ ಈ ಸಿನಿಮಾಲಿ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಕೈಯಿಂದ ಏನಾಗ್ಬೋದು, ಹೌ ಮಚ್ ಜಸ್ಟಿಸ್ ಐ ಕ್ಯಾನ್ ಟು ದ ರೋಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಿನಿಮಾ ನಮ್ಗೆ ಹೇಳಬೇಕು. ಆಮೇಲೆ ನೀವು ಯಾವುದೇ ಒಂದು ಪಾತ್ರ ಮಾಡಿದ್ರು ನಿಮ್ಮತನ ಒಂದು ಇದ್ದೇ ಇರುತ್ತೆ. ಸೊ ನೀವು ಯಾವುದೇ ಕ್ಯಾರೆಕ್ಟರ್ ಮಾಡಿ ಅದು ನಿಮ್ಮ ಸ್ಟೈಲ್ ಬೇರೆನೇ ಆಗುತ್ತೆ. ಬಟ್ ನೀವು ಎಷ್ಟೋ ಡೈರೆಕ್ಟರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಬಟ್ ಇವರು ಹೊಸ ಡೈರೆಕ್ಟ್ರು. ಸೊ ಹೇಗೆ ಅಡ್ಜಸ್ಟ್ ಆದರು, ಮತ್ತು ಅವರು ಮಾಡೋದಂಥ ಡೈರೆಕ್ಷನ್ ನಿಮ್ಗೆ ಯಾವ ಥರ ಇಷ್ಟ ಆಯಿತು? ಸರ್, ಒಂದು ಹೊಸ ಪ್ರತಿಭೆ ಅಂತ ಬಂದಾಗ ಅವರಲ್ಲಿರೋ ಒಂದು ಎನರ್ಜಿ ಇದೆಯಲ್ಲ, ಅದು ಬೇರೆನೇ ಇರುತ್ತೆ. ಏನೋ ಒಂದು ಸಾಧನೆ ಮಾಡಬೇಕು, ನಾವು ಗೆಲ್ಲಬೇಕು, ಒಬ್ಬ ನಿರ್ದೇಶಕ ನಿಂತ್ಕೊಬೇಕು ಇಂಡಸ್ಟ್ರಿಯಲ್ಲಿ ಅಂತ ಬರ್ತಾರೆ. ಸೊ ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ತುಂಬಾ ವಾದ ವ್ಯವಹಾರಗಳಾಗುತ್ತೆ, ಇದು ಬೇಕಾ ಅದು ಬೇಡವಾ ಏನು ಅದೆಲ್ಲ. ಸೊ ದಟ್ ಪ್ರಾಸೆಸ್ ಇಸ್ ಆ್ಯಕ್ಚುಲಿ ಅ ಬ್ಯೂಟಿಫುಲ್ ಪ್ರಾಸೆಸ್. ಅದು ಆ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆದಾಗ ಬೇಸಿಕ್ಲಿ ಏನಾಗುತ್ತೆ ಅಂದರೆ, ಎಕ್ಸ್ಪೀರಿಯನ್ಸ್ ಜನರ ಜೊತೆ ಇದ್ದಾಗ ಅವ್ರಿಗೆ ಕ್ಲಾರಿಟಿ ತುಂಬ ಇರುತ್ತೆ. ನನಗೆ ಈ ಪಾತ್ರ ಹಿಂಗೆ ಇರಬೇಕು, ಇಷ್ಟೇ ಮೂಮೆಂಟ್ಸ್ ಬೇಕು, ನನಗೆ ಇಷ್ಟೇ ಟೋಲ್ನ ಡೈಲಾಗ್ ಹೇಳಬೇಕು ಅಂತ. ಬಟ್ ವಿತ್ ತೀರ್ಥೇಶ್ ಇಟ್ ವಾಸ್ ಡಿಫ್ರೆಂಟ್. ನಾನೊಂದು ಹೇಳ್ತಾ ಇದ್ದೆ, ಅವರೊಂದು ಅಂದ್ಕೊಳ್ತಾ ಇದ್ರು. ದೆನ್ ವಿ ಟು ಸ್ಟ್ರೈಕ್ ಅ ಕಾಮನ್ ಗ್ರೌಂಡ್. ಸೊ ದಟ್ ವಾಸ್ ಫನ್ ಆ್ಯಕ್ಚುಲಿ ಶೂಟಿಂಗ್ ವಿತ್ ನ್ಯೂ ಕಮರ್ಸ್. ಸೊ ಜರ್ನಿ ವಾಸ್ ಬ್ಯೂಟಿಫುಲ್ ಸರ್. ಸರ್, ಹೆಂಗೆ ಸ್ಟಾರ್ಟಿಂಗ್ ನೀವು ಫಸ್ಟು ಶೂಟಿಂಗ್ ಹೋದಾಗ, ಸೊ ಅವರು ಹೇಳ್ಕೊಡ್ತಾ ಇದ್ದ ರೀತಿ ಆಗ್ಬೋದು, ಯಾಕೆ ನಿಮ್ಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೆಂಗೆ ಅನಿಸ್ತು ಫೈನಲ್ ಬರೋದಕ್ಕೆ ನಿಮ್ಮಿಬ್ಬರು ಕಾಂಬಿನೇಷನ್? ಸರ್, ಅವರು ನನಗೆ ಒಂದೇ ಒಂದು ಏನಾಗ್ತಾಯಿತ್ತು ಅಂದರೆ, ಅವರು ಸಿಕ್ಕಾಪಟ್ಟೆ ಡೈಲಾಗ್ ಬರ್ಕೊಂಬಿಡೋರು. ನಾನು ಅದೇ ಹೇಳ್ತೀನಿ ಸರ್, ಡೈಲಾಗ್ ಬರ್ಕೊಡೋದಲ್ಲ, ಡೈಲಾಗ್ ತೂಕ ಜಾಸ್ತಿ ಬೇಕು. ನೀವು ಒಂದು ಲೈನ್ ಹೇಳಿದ್ರೂ ಅದು ಜನಕ್ಕೆ ತಟ್ಟಬೇಕು, ಅದು ಅವಾಗೇ ಅದು ಫೀಲ್ ಆಗೋದು. ಸೊ ಆ ಮಾತಲ್ಲಿ ನಾನು ತುಂಬ ಕಡಿಮೆ ಮಾಡಿಸ್ತದೆ ಲೈನ್ಸ್ಗಳನ್ನ. ಅಂದರೆ ಒಂದು 5-6 ಲೈನ್ ಹೇಳೋ ಬದಲು ಅದನ್ನು ಒಂದೇ ಲೈನಲ್ಲಿ ಎಷ್ಟು ಶಾರ್ಪಾಗಿ ಹೇಳಬೇಕು ಅನ್ನೋದು ನನ್ನೊಂದು ಪಾಯಿಂಟ್ ಆಫ್ ವ್ಯೂ ಇತ್ತು. ಹೋಗ್ತಾ ಹಂಗೆ ಮಾಡ್ಕೊಂಡು ಬಂದ್ವಿ ಕೂಡ ಸಿನಿಮಾ. ಸೊ ಫೈನಲ್ ಜೊತೆಗೆ ಹೇಗಿತ್ತು ಸರ್? ಈಗ ಸ್ಟಾರ್ಟಿಂಗ್ ಇದ್ದಾಗ ಹೆಂಗಿದ್ರು ಡೈರೆಕ್ಟ್ರು, ಫೈನಲ್ ಆಗೋದಿಲ್ಲ? ಈ ವಾಸ್ ಆಬ್ಸಲ್ಯೂಟ್ಲಿ ವೆರಿ ಕೋಆಪರೇಟಿವ್. ಯಾಕಂದರೆ ಅವರು ತುಂಬ, ನಾವೇನೇ ಹೇಳಿದ್ರು ಅದನ್ನ ತುಂಬ ಪಾಸಿಟಿವ್ ಆಗಿ ತೊಗೊಂಡು, ಇವರು ಸಿನಿಮಾಗೆ ಒಳ್ಳೇದಕ್ಕೋಸ್ಕರ ಹೇಳ್ತಾರೆ ಅಂತ ಇಟ್ಕೊಂಡು ಮೈಂಡಲ್ಲಿ ಈ ಅಗ್ರೀಡ್ ವಿತ್ ಮೀನ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್. ನನಗೆಲ್ಲೋ ಒಂದು ಕಡೆ ನಾನು ಅದು ಹೇಳ್ತಾ ಇದ್ದೆ, ಸರ್ ನಿಮ್ಗೆ ಬೇಕು ನಾನು ಹಿಂಗೆ ಹೇಳ್ತೀನಿ, ಬೇಕಾದರೆ ಎಲಾಬ್ರೇಟಾಗಿ ಹೇಳಬೇಕು ಅಂತ ಹೇಳ್ತೀನಿ. ಬಟ್ ಸಿನಿಮಾ ಇಸ್ ನಾಟ್ ಅಬೌಟ್ ಟಾಕಿಂಗ್, ಇಟ್ಸ್ ಅಬೌಟ್ ಶೋಯಿಂಗ್, ಇಟ್ಸ್ ಅ ವಿಜುವಲ್ ಮೀಡಿಯಮ್. ಸೊ ಅದನ್ನು ಒಂಚೂರು ಟೈಮ್ ತೊಗೊಂತು. ಬಟ್ ಹೋಗ್ತಾ ಈ ಗಾಟ್ ದ ಗ್ರಾಸ್ಪ್ ಆಫ್ ಇಟ್ ಆ್ಯಂಡ್ ಥಿಂಗ್ಸ್ ಬಿಕೇಮ್ ಈಸಿಯರ್. ಆ್ಯಕ್ಚುಲಿ ನೀವು ಯಾವುದೇ ಪಾತ್ರ ಮಾಡಿದ್ರು ಎಕ್ಸ್ಪ್ರೆಷನ್ ಮುಖಾಂತರನೇ ಕಥೆ ಹೇಳೋಕೆ ಹೋಗ್ತೀರಾ. ಆಲ್ಮೋಸ್ಟ್ ಡೈಲಾಗ್ ಕಡಿಮೆನೇ ಇರುತ್ತೆ, ಬಟ್ ಪ್ರತಿಯೊಂದು ನಿಮ್ಮ ಕಣ್ಣಲ್ಲಿ ಮತ್ತು ನಿಮ್ಮ ಎಕ್ಸ್ಪ್ರೆಷನಲ್ಲೇ ಕಥೆನ ತೊಗೊಂಡು ಹೋಗ್ತೀರಾ. ಸೊ ನೆಕ್ಸ್ಟು ಅಂದರೆ ನಿಮ್ಗೆ ಯಾವ ಥರ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ? ಸರ್, ತುಂಬ ಇದೆ ಮಾಡಬೇಕು ಅನ್ನೋದು. ಅಫ್ಕೋರ್ಸ್ ಒಂದೇ ಏನಂದರೆ, ತುಂಬ ವಿಭಿನ್ನವಾಗಿ ಮಾಡಬೇಕು ಅಂತ ಎಲ್ಲ ಒಬ್ಬ ನಟನಿಗೂ ಇದ್ದೇ ಇರುತ್ತೆ. ಮಾಡಿದ ಪಾತ್ರನೇ ಮತ್ತೆ ಮಾಡೋಕ್ಕೆ ಹೋಗಬಾರ್ದು, ರಿಪಿಟೇಟಿವ್ ಆಗಬಾರ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅಂತ. ಬಟ್ ಅಗೇನ್ ಇಟ್ಸ್ ಆಲ್ ಅಪ್ ಟು ಆರ್ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್. ನನಗೆ ಯಾವ ಥರ ಕಥೆಗಳು ಬರುತ್ತೆ, ಐ ಮೀನ್ ವಾಟ್ ಕೈಂಡ್ ಆಫ್ ಮೈಂಡ್ಸೆಟ್ಟಿಂದ ಮೇಕರ್ಸ್ ಬರ್ತಾರೆ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಕ್ಕೆ ಐ ಆಮ್ ಶ್ಯೂರ್ ಒಳ್ಳೆ ಪಾತ್ರಗಳು, ವಿಭಿನ್ನವಾದಂಥ ಪಾತ್ರಗಳು ಬರಲಿ ಅಂತ ಕೇಳ್ಕೊತೀನಿ. ತುಂಬ ಸಿನಿಮಾಗಳು ಮಾಡಿದ್ದೀರಾ. ಆಮೇಲೆ ಮತ್ತು ಒಬ್ಬ ಹೆಸರಾಂತ ನಟ ಅಂದರೆ ದರ್ಶನ್ ಅವರು. ಸೊ ದರ್ಶನ್ ಅವರು ತುಂಬ ಹೆಸರು ಮಾಡಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ಇವತ್ತು ಯಾವುದೋ ಒಂದು ಪ್ರಕರಣದಲ್ಲಿ ಸೊ ಜೈಲೊಳಗಡೆ ಇದ್ದಾರೆ. ಸೊ ಅವ್ರ ಬಗ್ಗೆ ಏನು ಅನಿಸುತ್ತೆ?
Sir, honestly, I have a lot of respect for Darshan sir. I mean, ಅವರಲ್ಲಿ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅನ್ ಆ್ಯಕ್ಟರ್. ಐವ್ ಸೀನ್ ಹಿಮ್ ಆನ್ ಸ್ಕ್ರೀನ್. ಅವ್ರ ಪ್ರೆಸೆನ್ಸ್ ಆಗಿರ್ಬೋದು, ಇಟ್ಸ್ ಜಸ್ಟ್ ಫ್ಯಾಬ್ಯುಲಸ್. ತುಂಬಾ ಅನ್ಫಾರ್ಚುನೇಟ್ ಸರ್ ಈ ಥರ ಆಗಿರೋದು. ಆ್ಯಂಡ್ ಐ ಹೋಪ್ ಅವರು ಹೊರಗೆ ಬರಲಿ ಆದಷ್ಟು ಬೇಗ ಅಂತ ಕೇಳ್ಕೊತೀನಿ ಅಷ್ಟೇ. ಜೊತೆ ಆ್ಯಕ್ಟ್ ಮಾಡಿದಾಗ ಇಲ್ಲ ಸರ್, ನಾವು ಜೊತೆಲಿ ಆ್ಯಕ್ಟ್ ಮಾಡಿಲ್ಲ, ಬಟ್ ನಾವು ದುಬೈಯಲ್ಲಿ ಒಂದು ಶೋ ಮಾಡಿದ್ವಿ. ಆ ಶೋ ಅಲ್ಲಿ ತುಂಬಾ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಆ್ಯಕ್ಟ್ ಮಾಡಬೇಕಾಗಿತ್ತು, ಬಟ್ ಸಮ್ಹೌ ಡಿಡ್ಂಟ್ ಹ್ಯಾಪನ್. ಮೋಸ್ಟ್ಲಿ ಇನ್ ಫ್ಯೂಚರ್ ಆಗಲಿ ಅಂತ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.